पहलगाम आतंकवादी हमले की जवाबी कार्यवाही ऑपरेशन सिंदूर की सफलता ने प्रत्येक भारतीय को गौरवान्वित किया है। वीर सैनिकर शौर्य ಮತ್ತು ಪರಾಕ್ರಮಕ್ಕೆ ನನ್ನ ನಮನ। ಈ ರಕ್ತದಾನ ಶಿಬಿರ ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ, ಇದು ಆಪರೇಷನ್ ಸಿಂದೂರ್ ವಿಜಯೋತ್ಸವ। ಈ रक्तदान शिविर वीर सैनिकर के अर्पण है। घर वालों को लौट आने की उम्मीद दे जाता है। जीत जाऊंगा जंग ये प्रण करके जाता है। बेखौफ छुड़ाता है छक्के दुश्मनों के। फौजी है जनाब तिरंगा लहरा के आता है। ऑपरेशन सिंदूर के दौरान पूरी दुनिया ने भारत के संयम को देखा, पाकिस्तान की बौखलाहट को देखा, भारत के पराक्रम को देखा, भारत के स्वदेशी हथियारों की गर्जना को देखा, पाकिस्तान के विदेशी हथियारों को हवा में इनके की तरफ बिखरते देखा, भारत के स्वाभिमान को देखा, पाकिस्तान के झूठ को देखा, भारत की विजय को देखा, पाकिस्तान को भारत के सामने घुटने टेकते हुए देखा और पूरी दुनिया ने देखा ये नया भारत है। और आदमपुर एयरबेस से हमारे प्रधानमंत्री अभी समय नहीं है और भविष्य में पाकिस्तान प्रायोजित कोई भी आतंकवादी गतिविधि हुई तो आतंकवाद के साथ आतंकवाद के आका पाकिस्तान को खत्म कर देंगे। और आज ಜೂನ್ 22 ಹೌದು ನನ್ನ ಜನ್ಮದಿನ, ಆದರೆ ಇದು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ। ಸೈನಿಕ ದೇಶಾಭಿಮಾನದ ಪ್ರತೀಕ। ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರಿರ್ತಾರೆ। पहलगाम आतंकवादी हमले की जवाबी कार्रवाई ऑपरेशन सिंदूर की सफलता ने प्रत्येक भारतीय को गौरवान्वित किया। वीर सैनिकर शौर्य ಮತ್ತು ಪರಾಕ್ರಮಕ್ಕೆ ನನ್ನ ನಮನ। ಈ ರಕ್ತದಾನ ಶಿಬಿರ ಆಪರೇಷನ್ ಸಿಂಧೂರ್ ವಿಜಯೋತ್ಸವ। ಈ ರಕ್ತದಾನ ಶಿಬಿರ ವೀರ ಸೈನಿಕರಿಗೆ ಅರ್ಪಣೆ। ನಮಸ್ಕಾರ ಸರ್, ಒಂದು ರಾಜಕೀಯವಾಗಿ ಶಕ್ತಿ ಸಿಗ್ತದೆ ಮಹೇಂದ್ರ ಪ್ರಸಾದ್ ಸರ್ ಇನ್ನೂ ಒಳ್ಳೊಳ್ಳೆ ಸಮಾಜ ಸೇವೆ ಮಾಡ್ಬೋದು, ಈಗ ಮಾಡ್ತಿದ್ದಾರೆ। ಪ್ಲಸ್ ರಾಜಕೀಯವಾಗಿ ಒಂದು ಶಕ್ತಿ ಸಿಕ್ಕಿದ್ರೆ ಇನ್ನೂ ಕೆಲಸ ಮಾಡ್ಬೋದು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ। ರಾಜಕೀಯಕ್ಕೆ ಏನೇನ ಪ್ರವೇಶ ಇದೆಯಾ ಸರ್ ನಿಮ್ಮದು? ಯಾಕಂದರೆ ಪ್ರತಿ ಸಲ ನಾವು ರಾಜಕೀಯಕ್ಕೆ ಬರಲ್ಲ, ನಮ್ಗೆ ರಾಜಕೀಯ ಇಷ್ಟ ಇಲ್ಲ, ಜನರ ಸೇವೆ ಜನಾರ್ದನ ಸೇವೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಾ। ರಾಜಕೀಯ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ರಾಜಕೀಯದಿಂದ ನಾನು ದೂರ ಇದ್ದೀನಿ। ಅಲ್ಲ, ಅಭಿಮಾನಿಗಳು ಹೇಳ್ತಿದ್ದಾರೆ ಸರ್, ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ। ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ, ಅದು ಕೂಡ ದೇಶ ಸೇವೆ। ಯಾಕೆ ಸರ್ ನಿಮಗೆ ರಾಜಕೀಯ ಸೇವೆಯು ಪ್ರದರ್ಶನವಾಗಬಾರ್ದು, ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು। ಸರ್, ರಾಜಕೀಯ ಯಾಕೆ ಇಷ್ಟ ಇಲ್ಲ ನಿಮಗೆ? ನಾನು ಹೇಳಿಲ್ವಲ್ಲ ಇಷ್ಟ ಇಲ್ಲ ಅಂತ, ಸಿಕ್ಕಿದ್ರೆ ನಾನು ತುಂಬ ದೂರ ಇದ್ದೀನಿ, ನಾನು ಹಂಗೆ ತುಂಬ ಆರಾಮಾಗಿದ್ದೀನಿ। ಹಾಗೆ ಜನರ ಮನಸ್ಸಲ್ಲಿ ಸ್ಥಾನ ಇದೆಯಲ್ಲ ಅದು ರಾಜಕೀಯ, ಅದಕ್ಕಿಂತ ಜಾಸ್ತಿ। ಧನ್ಯವಾದ। ಜಯ ಭಾರತ್। ಇವತ್ತು ಎಷ್ಟು ಜನ ಆಗಲೇ ರಕ್ತದಾನ ಮಾಡಿದ್ದಾರೆ? 100 ಮೆಂಬರ್ಸ್ ಆಗಿರಬೇಕು। ಸಾಮಾನ್ಯವಾಗಿ ಪ್ರತಿ ವರ್ಷ 250 300 ಜನ ರಕ್ತದಾನ ಮಾಡ್ತಾರೆ। ರಕ್ತದಾನ ಮಹಾದಾನ, ರಕ್ತದಾನ ಜೀವದಾನ, ರಕ್ತದಾನ ಶ್ರೇಷ್ಠದಾನ। ಈ ದೇಹದಲ್ಲಿ ರಕ್ತವು ಒಂದು ಹನಿ ಓಡಾಡ್ತಾ ಇದೆ, ಮನುಷ್ಯ ಜೀವಂತವಾಗಿರೋದು। ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾ ಇದ್ರೆ ಮನುಷ್ಯ ಜಾತಿ ಸುಖವಾಗಿರೋಕ್ಕೆ ಸಾಧ್ಯ। ರಕ್ತದಾನ ಮಾಡಿ ಜೀವ ಉಳಿಸಿ। ಜಯ ಭಾರತ್। ಥ್ಯಾಂಕ್ ಯು ಸರ್।